Hey friends, welcome back to my YouTube ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ನಮ್ಮ ಮನೆಯವರು ಬೆಳಗ್ಗೆನೇ ಜಾಣಿಗೆ ಹೊರಟವ್ರೆ. ಬರೀ ಇವಾಗ ಅವ್ರ ಜೊತೆ ಹೋಗ್ಬಿಟ್ಟು ಆ ಮರದ ಹಲಸಿನಣ್ಣು ಸೂಪರಾಗಿರುತ್ತೆ. ನಾವು ಮಾಮೂಲಿ ಅದೇ ಬಿದೋಗಿದ್ವಲ್ಲ ಮರ ನೋಡಿದ್ವಲ್ಲ, ಅದು ಸ್ವಲ್ಪ ಟೇಸ್ಟ್ ಕಮ್ಮಿ. ಆ ಮರದ ಹಲಸಿನಣ್ಣು ಇನ್ನೊಂದು ಮರ ಐತೆ, ಅದರಲ್ಲಿ ಟೇಸ್ಟ್ ಒಳ್ಳೆ ಸೂಪರಾಗಿರುತ್ತೆ. ಬನ್ನಿ ಹೋಗೋಣ. ನಮ್ಮ ಗೊಂಬೆ ಆಲ್ರೆಡಿ ರೆಡಿಯಾಗಿ ಓಡ್ತಾಳೆ ನಮ್ಮ ಮನೆಯವರಿಂದ. ನಡೀರಿ ಗೊಂಬೆ ಬೇಗ ಬೇಗ. ಅಯ್ಯೋ, ಈ ಮುಳ್ಳಿನ ಗಿಡ ಅಲ್ಲಪ್ಪ, ಬೀಜ ಆಗ್ತಾವಲೆಯ. ಮಳೆ ಹುಯ್ಲಿಲ್ಲ, ಇವನ್ನೆಲ್ಲ ಕಿತ್ತಾಕಣ ಅಂದರೆ ನೋಡಿ ಎಲ್ಲ ಅಲೆನೇ ಬೀಜ ಆಗ್ತಿದ್ದಾವೆ. ಹೊಲ್ದೊಳಗೆ ಕಾಲಿಕ್ಕಾಗಲ್ಲ. ಇನ್ನು ಸುಮ್ಮನೆ ಇಲ್ಲಿ ಕಟ್ಟಿದ್ರೆ ಹೊಸ ಕೆರ್ಕೊಂಡು ತಿನ್ನೋದಿಲ್ಲ ನೋಡು. ಇಲ್ಲಿ ಗಿಡ ಇಲ್ಲ, ಆ ಗಿಡ ಪಡ ಎಲ್ಲನೂ ಒಟ್ಟಿಗೆ. ಮುಳ್ಳಾದರೆ ತಿನ್ನಲ್ಲ, ಈ ಒಂಚೂರು ಎಳೆ ಮುಳ್ಳಲ್ವ ತಿನ್ಕೊತದೆ. ಕಾಲು ಬಿಡೆ ಗೊಂಬೆ, ನಡಿಗೆ. ನಮ್ಮ ಗೊಂಬೆ ಎಲ್ಲಿ ಒಂಟು ಬಿಡ್ಬೇಕು, ಎಲ್ಲರೂ ಒಂಟ್ರೆ. ಅದೇ ನಮ್ಮ ಮನೆಯವ್ರು ಮಾತ್ರ ಒಬ್ಬರೇ ಒಂಟ್ರೆ ಅವ್ರು ಹಿಂದೆ ಹೋಗಲ್ಲ. ನಾನು ಹೊಂಟ್ರೆ ಹೊಂಟು ಬಿಡ್ಬೇಕು ಅವಳು. 1 ಲಕ್ಷ ಕೊಟ್ಟರು ಕೊಡೋಕ್ಕಲ್ಲ, 1 ಕೋಟಿ ಕೊಟ್ಟರು ಕೊಡೋಕ್ಕಲ್ಲ. ನಮ್ಮ ಗೊಂಬೆ ಸೇಲಿಗಿದ್ದಾಳೆ ನೋಡಿ ಫ್ರೆಂಡ್ಸ್. ಹಾಂ ಯಪ್ಪ, ಅದು ಕಲ್ತಿರೋ ಬುದ್ಧಿಗೆ ಅಲ್ಲ. ಅದಕ್ಕೆ ಅದನ್ನ ಕೊಡೋಕ್ಕಾರು ಮನಸ್ಸಾಗುತ್ತೆ. ಅಪ್ಪ, ಅದನ್ನ ಜೀವ ಇದ್ದಂಗೆ. ನಿನಗೆ ನಿನ್ನ ಕೆಂದ ಹೆಂಗೆ ಜೀವನ, ನನಗೆ ನಮ್ಮ ಗೊಂಬೆ ಜೀವ. ನಮ್ಮ ಕೆಂದ ಹ್ಞೂ ಅಂತಿದ್ದಾನೆ ಫ್ರೆಂಡ್ಸ್. ಆಲ್ರೆಡಿ ಹೋಯ್ತಾವ್ರೆ ನನ್ನ ಬಿಟ್ಟು ಅಂತ ಅಂದ್ಬಿಟ್ಟು ಅವನಲ್ಲೇ ವಾಕಿಂಗ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟಿದ್ದಾರೆ. ವಾಕಿಂಗ್ ಮಾಡಿಸ್ಬಿಟ್ಟು ಅವನಲ್ಲೇ ಹ್ಞೂ ಅಂತಿದ್ದಾನೆ. ಅಯ್ಯೋ ಇರಪ್ಪ, ಆ ಉದಿಗಳು ಹತ್ತಿ ಇಳಿದು ಆಯ್ತಾನೆ ನೋಡಿ. ಅಲ್ಲೇ ಐತೆ ಹಲಸಿನ ಮರ. ಇದರಲ್ಲಿ ಚೆನ್ನಾಗಿರ್ತವೆ ಟೇಸ್ಟ್ ತಿನ್ನೋದಕ್ಕೆ. ನೋಡಿ ಈ ಮರದಲ್ಲೇ ಫ್ರೆಂಡ್ಸ್ ಚೆನ್ನಾಗಿರುತ್ತೆ. ಅದೇ ಮರದಲ್ಲಿ ಹಲಸಿನಕಾಯಿ ಎಲ್ಲ ಒಡೆದೋಯ್ತವೆ. ಅದು ಏನಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹಲಸಿನಕಾಯಿ ಏನು ಕೊಡ್ದು. ಇದೊಂದು ಅಕ್ಕಿ ತಿಂದೈತೆ ನೋಡು, ಅದು ಹಣ್ಣು ಐತೆ, ಒಡೆದೋಗಿಲ್ಲ. ಚಿಕ್ಕದೈತಲ್ಲ ಅದನ್ನು ಕೆಡಗು. ಏನಿದು ಗಿಡ ಗಾಳಿಗೆ ಮುರಿದೋಗಿರೋದ? ಗಾಳಿ ಬರ್ತಕ್ಕೆ ನೋಡಿ ಹೆಂಗೆ ಫ್ರೆಂಡ್ಸ್. ನೋಡಿ ಅವು ನೋಡಿ, ಝೂಮ್ ಮಾಡ್ತೀನಿ ಇದು ನೋಡಿ. ಒಡೆದೋಗ್ತವೆ ಹಲಸಿನಕಾಯಿ. ನಿಮಗೆ ಗೊತ್ತಿದ್ರೆ ಯಾಕೆ ಅಂತ ಕಮೆಂಟ್ ಮಾಡಿ. ನಮ್ಮದು ಅಲ್ಲೈತಲ್ಲ ಮರ, ಅದರಲ್ಲಿ ಈ ಥರ ಎಲ್ಲ ಒಡೆದೋಗಲ್ಲ. ಇಲ್ಲಿ ಒಡೆದೋಯ್ತವೆ ಕಾಯಿ. ಅದೇನು ಹೊಡೆದೋಯ್ತವೆ ಅಂತ ಗೊತ್ತಿಲ್ಲ. ಮಾತ್ರ ಏನು ಪೌಷ್ಟಿಕಾಂಶ ಕಮ್ಮಿನ ಏನೋ ಗೊತ್ತಿಲ್ಲ. ಪ್ರತಿಯೊಂದು ಕಾಯಿ ಹೊಡೆದೋಯ್ತವೆ. ಅದೇನಂತಪ್ಪ, ಹಲಸಿನ ತೊಳ್ಳೆ ಬಿದ್ದೈತೆ ನೋಡಿ, ಹಣ್ಣ ಇರೋದಿಲ್ಲಿ. ಅಕ್ಕಿ ತಿಂದು ಹಾಕೈತಲ್ಲಿ. ಅದು ಪಚ್ಚಿಯಾಗೋಯ್ತು ಅನ್ಸುತ್ತೆ. ಅಲ್ಲೋಡು, ಅದು ಅಕ್ಕಿಗಳು ತಿಂದು ಬಿಟ್ಟಿರೋದು. ಒಡೆದೋಯ್ತು. ನಿನ್ನ ಕೆಳಗೆ ಕೆಡ್ದಾಗ್ದಲ್ಲ, ಅಲ್ಲಿ ಹೋಗಿ ಕೈಯಲ್ಲಿ ಕಿತ್ಕೊಂಡಿದ್ರು ಆಗೋದು ಕೈಗೆ ಎಡಕ್ತದು. ಅದು ನಿನಗೆ ಕೆಡಗ್ದಲ್ಲ, ಅದು ಒಡೆದೋಗಿರ್ಲಿಲ್ಲ, ಅಕ್ಕಿಗಳು ತಿಂದಿತ್ತು. ಹಾಂ, ಅದು ಕುಯ್ಯಿ. ಹಣ್ಣಿನ ಗೊಂಬೆ ಬೈ ಕಡೆಗೆ ಅಪಚ್ಯದ ಮೇಲೆ ನೀನು. ಅದು ಅಲ್ಲಿ ಒಡ್ಕೊಂಡೈತಲ್ಲ, ಅದ್ರ ಪಕ್ಕ ಐತಲ್ಲ, ಅದೊಂದು ಕೆಡಗು. ಅದು ಹಣ್ಣಿನಕಾಯಿ. ಸುಮ್ಮನೆ ಎಲ್ಲ ಒಡೆದೋಗಿ ವೇಸ್ಟ್ ಆಯ್ತವ. ಅಲ್ಲೋಡು, ಆ ಒಡೆದೋಯ್ತದೆ ಅದು. ಇನ್ನೊಂದು ಸ್ವಲ್ಪ ದಿನ ನೋಡಿ. ಅಲ್ಲೆಯ 3 ಕಾಯಿ ನೀಟಾಗಿ ಹಣ್ಣೆ ಆಗಲ್ಲ ಫ್ರೆಂಡ್ಸ್. ಈ ಮರದಲ್ಲಿ ಫುಲ್ಲು ಹೊಡೆದೋಯ್ತವೆ ಕಾಯಿ. ಆ ಥರ ಅಲ್ಲಿ ಹೊಡೆದೋಗೈತಲ್ಲ, ಆ ಥರ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಫಸ್ಟೆಲ್ಲ ಅನ್ಕೊಳ್ಳಿವೆ ಬಿಸಿಲಿಗೆ ಹೊಡ್ಕೊಳ್ತವೆ ಅಂತ. ಇವಾಗ ಬಿಸಿಲೇ ಇಲ್ಲ, ಆದರೂ ಹೊಡ್ಕೊಳ್ತವೆ. ಏನು ಪ್ರಾಬ್ಲಮ್ ಈ ಮರಕ್ಕೆ ಅನ್ನೋದೇ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಹಲಸಿನಕಾಯಿ ಏನಕ್ಕೆ ಆ ಥರ ಹೊಡ್ಕೊಳ್ತವೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ಇದು ಹೊಡೆದೋಗಿಲ್ಲ ಸದ್ಯ. ಇದು ಹೊಡೆದೋಗಿಲ್ಲ. ಇದು ಚೆನ್ನಾಗೈತೆ, ಹೊಡೆದೋಗಿಲ್ಲ. ಇದು ಒಂದು ಸ್ವಲ್ಪ ದಿನ ಹೊಡೆದೋಗೋದು. ಎಲ್ಲ ಕಾಯಿ ಹಂಗೆ ಹೊಡೆದೈತೆ. ಇದು ಅರ್ಧಂಬರ್ಧ ಕುಯ್ದಿದೀಯ ನೋಡ. ಅಲ್ಲ, ಅದರಲ್ಲಿ ಹಣ್ಣಾವೇನೋದ್ರಲ್ಲಿ, ಅಲ್ಲಿ ಚಿಕ್ಕದ್ರಲ್ಲಿ ಬೇರೆ ಅದು ಕೆಳಗೆ ಬಿದ್ದರೆ ಅಪ್ಪಚ್ಚಿ. ನೀನು ನೀಟಾಗಿ ಕೂದಿಲ್ಲ ಅದನ್ನ. ಅಯ್ಯಯ್ಯಯ್ಯಯ್ಯಯ್ಯ, ಅದು ಹಳಿಬಿತ್ತು.
ಇಲ್ಲಿ ರೋಜಾ ಗಿಡ ನೀನೇ ಎತ್ಕೊಬ. ಒಟ್ಟೆ ಚೆನ್ನಾಗೈತೆ, ಒಳಗಡೆ ಹಣ್ಣುಗಳು ಚೆನ್ನಾಗಿದೆ ನೋಡಿ. ಅದೊಂದು ಸೆಂದಿದ್ರೆ ಇದಕ್ಕೆ ಹಳಸಿನ ಹಣ್ಣಿನ ತೊಟ್ಟೈತಲ್ಲ, ಅದಕ್ಕೆ ಎಣ್ಣೆ ಬಿಟ್ಟು ಇಡಬೇಕು. ಹಣ್ಣು ಆಯ್ತಾವ ಬೇಗ, ಹಣ್ಣಾದರೆ ಗಮ್ಮಂತಿರ್ತಾವೆ ಗೊತ್ತಾಯ್ತದೆ. ಇಲ್ಲೆಲ್ಲ ಕರೆ ಕುರೆಯವರೆಲ್ಲ ಫುಲ್ಲು ಮೇವೆಲ್ಲ ಮೇಯಿಸಿ, ಇಲ್ಲೆಲ್ಲ ಒಂದು ಸ್ವಲ್ಪನೂ ಮೇವಿಲ್ಲ. ಲೇ 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 ನನಗೆ ತಿಳಿತಿದ್ದಲ್ಲ ಅದರಲ್ಲಿ ಮಕ್ಕಳಿಗೆ. ಅದು ನೀನು ಮಣ್ಣು ಮಶಾಣ ಮಾಡಿ ಅದು ನೋಡಿ. ಈ ಕಡೆ ಚೆನ್ನಾಗಿರ್ತಾರ. ಹ್ಞೂ ಒಳಗಡೆ ಚೆನ್ನಾಗೈತಿ. ಕೊಡು ಇಟ್ಕೊತೀನಿ ನಾನೇ. ಅಯ್ಯೋ ಬೇಡ ಬಿಡತ್ಲೈ, ಅಲ್ಲಿ ಹಣ್ಣ ಇರೋದ ಅದು ಕೊಳ್ತಾ ಇರೋದ ಚೆನ್ನಾಗಿಲ್ಲ. ಎಸಿ ಹತ್ಲೈ ತಿನ್ಬಾರ್ದು, ಅದು ಕೊಳ್ತಾ ಐತಿ. ಅದು ಮೊನ್ನೆ ನೋಡ್ಬೇಕಾಯ್ತು. ಗಾಳಿಗೆ ಉಂಟ್ಕೊಂಡೆ. ಇದು ಲೆಕ್ಕಿ ಗಿಡ ಅಂತ. ಇದ್ರ ಪತ್ರೆ ಗಮ್ಮಂತದೆ. ನಾವು ಅವಾಗೆಲ್ಲ ಈ ಪತ್ರೆನ ಕಿತ್ಬಿಟ್ಟು ಹಿಂಗೆ ತಲೆಗೆ ಮಡ್ಕೊಳ್ಳಿವು. ಹೂವೆಲ್ಲ ಒಳ್ಳೇದಂತ ಈ ಪತ್ರೆ. ನಮ್ಮಮ್ಮ ಕಳ್ಸೋಕ್ಕೆಲ್ಲ ಇದನ್ನೇ ಇರ್ತಿತ್ತು, ಫೋಟೋಕ್ಕೆಲ್ಲ ಇದನ್ನೇ ಮಾಡಿಸ್ತಿತ್ತು ಅವಾಗೆಲ್ಲ. ನೋಡಿ ಫೋಟೋಗೆಲ್ಲ ನಾನು ಕಿತ್ಕೊಂಡು ಹೋಗ್ಬೋದು ಬಂದು ವಾರ ಅವತ್ತು ಮರ್ತೇ ಬಿಡ್ತೀನಿ ನಾನು. ವಾರ ದಿನ ಮರ್ತೇ ಬಿಡ್ತೀನಿ ನೋಡಿ. ಹೂವು ಇಲ್ಲ ಅಂದ್ರೂ ಇದನ್ನೇ ಕಿತ್ಕೊಂಡು ಹೋಗಿ ಮಾಡಿಸ್ಬೋದು. ಅಷ್ಟು ಶ್ರೇಷ್ಠವಾದ ಗಿಡ ಇದು. ಈ ಗಿಡದಲ್ಲಿ ಲಕ್ಷ್ಮೀದೇವಿ ವಾಸ ಆಗಿರ್ತದಂತೆ. ಲಕ್ಷ್ಮೀದೇವಿ ಗೊಂಬೆ ನಾವು ಹೋಗ್ತಿದ್ದೀವಿ, ಬರಲ್ವಾ ನೀನು? ಅಲ್ಲೊಂಚೂರು ಮಣ್ಣಾಕು ಅಲ್ಲಿ ಅನ್ಕೋತಕ್ಕೆ ಬಟ್ಟೆ ಮೇಲೆ ಕಾಣಿಸ್ತಾವಿಡ. ಗೊಂಬೆ ನಾವು ಹೊಂಟ ಬತ್ತೇನೆ ಇರು. ಒಂದು ಇಲ್ಲಿ ನಮ್ಗಿನ ಮುಂದೆ ಹೋಗ್ತಾವಳು ನೋಡಿ. ಅವಳು ಏನಿದಾನ ಬನ್ನಿ ನಾನು ನೋಡ್ತೀನಿ. ಅದು ಹಣ್ಣ ಈ ಟೇಸ್ಟ್ ಚೆನ್ನಾಗೈತೆ ಈ ಮರದ್ದು. ತುಂಬಾ ಇರ್ತವೆ. ಖರ್ಜೂರ ತಿನ್ನಂಗಾಗುತ್ತೆ. ಅದು ನಮ್ದು ಇನ್ನೊಂದು ಐತಲ್ಲ ಮರ, ಅದು ಅಷ್ಟು ಟೇಸ್ಟ್ ಇಲ್ಲ. ಅದು ಯಾಕೋ ಇತ್ತೀಚೆಗೆ ಆ ಮರದ ಹಣ್ಣೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್. ಅದೇನೋ ಚಪ್ಪಲಿನೂ ಒಂದು ಎಂಥ ಮಳೆ, ಅದು ತಾಮ್ರದ ಮಳೆ. ಚಪ್ಪಲಿನೂ ತಾಮ್ರದ ಮಳೆನೂ ಹೊಡಿರಿ ಅಂತಾರೆ. ಏನೋ ಗಾಳಿ ಸೋಕ್ತಂಗೆ ಆಯತ್ತೆ ಮರಕ್ಕೆ ಅಂತಾರೆ. ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಣ್ಣು ಇತ್ತೀಚೆಗೆ ಟೇಸ್ಟ್ ಇಲ್ಲ ಆ ಮರದ್ದು. ಒಂಥರ ಸಪ್ಪೆ ಬಂದ್ಬಿಟ್ಟೈತೆ. ಇದೈತಲ್ಲ ಇವಾಗ ತಗೋತಿದ್ದೀವಲ್ಲ, ಇದಂತೂ ಸೂಪರಾಗಿರುತ್ತೆ. ಅದೇ ಏನು ಮಾಡ್ತೀರಾ, ನನಗೆ ಹಳಸಿನ ಹಣ್ಣು ತಿನ್ನಂಗೆ ಇಲ್ಲ. ನಮ್ಮ ಮನೆ ತಿನ್ಬೇಕಷ್ಟೇ. ನನಗೆ ಒಂದು ಪೀಸ್ ತಿಂತಂದ್ರೂ ಹೊಟ್ಟೆ ನೋವು ಸ್ಟಾರ್ಟು. ಆಸ್ಪತ್ರೆಯಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕಾಯ್ತದೆ ನಾನು. ಹಂಗೆ ಹಳಸಿನ ಹಣ್ಣಿಗೂ ನನಗೂ ತುಂಬ ದೂರ. ತಿನ್ಬೇಕಂತ ಆಸೆ ಆಗುತ್ತೆ, ಬಟ್ ನನಗೆ ಅಡ್ಜಸ್ಟ್ ಆಗಲ್ಲ ಹಳಸಿನ ಹಣ್ಣು. ಹೊಟ್ಟೆ ನೋವು ಬಂದುಬಿಡುತ್ತೆ. ಒಬ್ಬೊಬ್ಬರು ಬಾಡಿಗೆ ಒಂದೊಂದು. ಈ ಥರ ನಮ್ಮ ಅಮ್ಮಂಗೆ ಆಗ್ತಾ ಇರಲಿಲ್ಲ. ಹಳಸಿನ ಹಣ್ಣು ಮತ್ತು ಸೀಬೆಕಾಯಿ, ಆಮೇಲೆ ಹುಳ್ಳಿಕಾಳು, ಆಮೇಲೆ ಅವರೆಕಾಳು ಇದನ್ನು ತಿಂದರೆ ನಮ್ಮ ಅಮ್ಮಗೆ ಹೊಟ್ಟೆ ನೋವು ಬರ್ತಾಯಿತ್ತು. ಈಗ ನನಗೆ ಹುಳ್ಳಿಕಾಳು ತಿಂದ್ರೂ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಹಳಸಿನ ಹಣ್ಣು ತಿಂದ್ರೂ ಹೊಟ್ಟೆ ನೋವು ಬರುತ್ತೆ. ನಮ್ಮನೆಲ್ಲ ಅವನ್ನ ಮಾರಿದಾಗಲೇ ಹೇಳ್ಬಿಡ್ತಾರೆ ಫಸ್ಟೇ ಅಡ್ವಾನ್ಸಾಗಿ, ನೀನು ತಿನ್ನಬೇಡ ಅಂತ ಅಂದ್ಬಿಟ್ಟು. ಅಡ್ಜಸ್ಟ್ ಆಗಲ್ಲ ನನಗೆ. ತಿಂಡಿ ಮಾಡ್ದಂಗೆ ಬರೀ ಹಳಸಿನ ಹಣ್ಣು ಆಮೇಲೆ ನಿಂಬೆಹಣ್ಣು ಇವು ಮಾಡ್ತಕ್ಕಂತಿದ್ಯಾ? ನಿಂಬೆಹಣ್ಣು ಹಣ್ಣಾಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಹುಸಿ ನಿಂಬೆಹಣ್ಣು ಹಣ್ಣಾಗಿಲ್ಲ. ಮನೆ ಒಳಗೂ ಕುಯ್ದು ಇಟ್ಟಿದ್ದೀನಿ. ನೀ ಯಾಕೆ ಇಲ್ಲತ್ತೆ ಗೊಂಬೆ? ನಮ್ಮ ಮನೆಯವ್ರನ್ನ ತಗೊಂಡೋಗಿ ಕೊಡಿ ಅಂತ ಅಂದೆ. ಅಯ್ಯೋ ಇಲ್ಲಿ ಎಷ್ಟೊಂಥರ ಹಣ್ಣಾಗಲ್ಲ. ಗಿಡದಲ್ಲೆಲ್ಲ ಗಾಳಿ ಬರ್ತಕ್ಕೆ ಎಲ್ಲ ಗಾಳಿ ಬರ್ತಕ್ಕೆ ಚೆನ್ನಾಗಿ ಹಣ್ಣು ಆಗಿತ್ತು ಸರಿ. ಎಲ್ಲ ಉದ್ರು ಅದ್ರ ನೆಕ್ಸ್ಟ್ ಟೈಮ್ ಈಚೆ ಕಾಣಿಸ್ತಾ ಇಲ್ವಲ್ಲ? ನೆಕ್ಸ್ಟ್ ಟೈಮು ಇದಾಗಿ ಈಚಿಲ್ಲ. ಇವತ್ತು ಇವೆಲ್ಲ ಕೇಳ್ಕೊಂಬಂದು ತಾಂಡೋಣ ಪೆಟ್ರೋಲ್ಗಾರ ದುಡ್ಡು ಮಾಡ್ಕೋಬೇಕು. ಮಾರ್ಕೆಟ್ ಕೇಳಕ್ಕೆ ಅಲ್ಲ ಕೂಡಕ್ಕೆ ಹೋದಾಗ ಅರ್ಧಕ್ಕೆ ರೇಟ್ ಕೇಳ್ತಾರೆ. ಅಯ್ಯೋ ಎಷ್ಟು ತಗೊಳ್ಳಿ ಸುಮ್ಮನೆ ಇನ್ನೇನು ಮಾಡೋದು.
ಹೋದಷ್ಟು ಹೋಗ್ಲಿ ಬಿಡು. ಎಲ್ಲಿ ಗೊತ್ತೈತೆ ಎಲ್ಲಿ ತಾಳ್ ಕಣಗ ಅದು ಎಲ್ಲೆಲ್ಲಿ ಕಾಣ್ತಾವ ನಿಂಬೆಹಣ್ಣು ಕೆಳಗೆ ಬಿದ್ದೈತೆ. ಹತ್ರ ಕೈ ಹಾಕಿ ಮುಳ್ಳು ಹುಷಾರು. ಅಯ್ಯೋ 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 ನಾವು ಮುಳ್ಳು ಚುಚ್ಕೊಂಡ್ರೆ ಎಷ್ಟು ಹೋಯ್ತು ಗೊತ್ತಾ, ನನಗೊಂದು ಚುಚ್ಕೊಂಡೇ ಬರ್ತು ಇಬ್ರು ಕಣ್ಣಿಗೆ. ನೋಡಿ ಇನ್ನೂ ಇಷ್ಟೊಳೆ ತುಂಬಾವೆ. ಇವತ್ತೇನಾದ್ರು ಮಾಡಿ ಯಾವ್ದಾರು ಅಂಗಡಿಗೆ ಕೇಳ್ಕೊಬತ್ತೀನಿ. ಡೈಲಿ ಕೇಳ್ಕೊಂಬರ್ತಾನೆ ಇದೆಯಾ ನೀನು? ಇವತ್ತು ಮಿಸ್ ಮಾಡಲ್ಲ. ಇಲ್ಲೊಂದೈತೆ ಹಿಡ್ಕ. ಎಷ್ಟಾದ? 2 ಅವಲ್ಲಿ ಇವ ಅಲ್ಲಿ ಚೂರು ಆ ಕಡೆ ಈ ಕಡೆ ಕೈ ಅಲ್ಲಾಡ್ಸಿರಲ್ಲ ಬಕ್ಕೊಂದು ಚುಚ್ಕತ್ತದೆ. ಅಲ್ಲಿ ಆ ಮರದ ಮೇಲೆ ಒಂದು ಹಣ್ಣ ಕುಂತೈತೆ. ಎಲ್ಲಿ ಹಣ್ಣ ಆಯ್ತಾ? ಅಲ್ಲಿ ಕುಂತೈತೆ. ಆಮೇಲೆ ಅಲ್ಲೊಂದು ಫುಲ್ ಹಣ್ಣ ಐತೆ. ಒಳಗೆ ಕತ್ರೊಳಗೆ ಕೈ ಇಕ್ತಂಗೆ ಆಯ್ತದೆ ನೋಡಿ. ಇಲ್ಲಿ ಅಕ್ಕಿ ಓಡಾಡ್ತಾವೆ ಇವಳು ನೋಡಿಲ್ಲಿ ಹಂಗೆ ಸ್ಕೆಚ್ ಆಗ್ತಾವಳು ಮರದ ಮೇಲೆ ಕೆತ್ತಿ ಇವ್ರ ಗೊಂಬೆ ಅಕ್ಕಿ ಹಿಡಿಯಕ್ಕೆ ಹೆಂಗೆ ಸ್ಕೆಚ್ ಆಗ್ತಾವಳೆ. ಭಾಳ ಕ್ರಿಮಿನಲ್ ಅವಳು. ಎಷ್ಟು ಸಿಕ್ಕವಮ್ಮ? ಸಿಕ್ಕೇವೆ, ಇನ್ನೂ ಇದಾವೆ. ಚೆನ್ನಾಗಿ ಸರಿ. 10 ರೂಪಾಯಿ 3 ಅಂದ್ರೂ 3. ಆಮ್ಯಾಗ ಲೆಕ್ಕ ಹಾಕು ಬನ್ನಿ, ನಾನು ಲೆಕ್ಕ ಹಾಕತ್ತೀನಿ. ಇಲ್ಲ ಮುಂಜಾನೆ ಪಾಪ ಭಾಳ ಕಲ್ತ್ಬಿಟ್ಟವನೆ. ಕೋಳಿಗಳೆಲ್ಲ ಹೊಳಿಗೆ ಹೋಗಿ ಕರ್ಕೊಂಡು ಓಡ್ತಾನೆ. ಮೇಡಮ್ ಅವ್ರು ರಾತ್ರಿ ಅವರೆಕಾಯಿ ಸುಲ್ಕೊಂಡು ಇವತ್ತು ಏನಾರು ಸ್ಪೆಷಲ್ಲಾಗಿ ಇದು ಮಾಡೋಕ್ಕೆ ಏನು ಮಾಡ್ತದ ಅವರೆಕಾಯಿ? ಏನಂದ್ರೆ ಫ್ರೆಂಡ್ಸ್, ನಾನು ಇಡ್ಲಿಗೆ ಒಂದು ಒಳ್ಳೆ ಸಾಗು ಮಾಡ್ತಾ ಇದ್ದೀನಿ. ಅವರೆಕಾಯಿಲಿ ಅವರೆಕಾಳು, ಆಲೂಗೆಡ್ಡೆ, ಹುಳಿ ಚೊಟ್ಟು ಹಾಕ್ಬಿಟ್ಟು ಸಕ್ಕತ್ತಾಗಿರುತ್ತೆ ಇಡ್ಲಿಗೆ. ನನಗೆ ಮಾಡ್ತೀನಲ್ಲ, ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಆ ರೀತಿ ಮಾಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಈ ಸಾಗುಗೆ ನಾನು 1-2 ಮೀಡಿಯಮ್ ಸೈಜ್ ಈರುಳ್ಳಿ, 1-2 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕಡಲೆ, ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಪೀಸು, ಆಮೇಲೆ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ತೆಂಗಿನ ತುರಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಸ್ವಲ್ಪ ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಿಟ್ಟು ಬರ್ತೀನಿ. ಹೊಲ ಕಚ್ಕೊಂಡು ಎಲ್ಲ ಸೌದೆಲ್ಲ ಉರಿದೋಯ್ತಲ್ಲ. ಈಗ ಕಾಳು ತೊಳ್ಕೊಂಬತ್ತಾ ಇದೆಯಾ? ಜಲ್ದಿ ಬಾ ನೋಡೋದು, ಹೊಸಿ ಬಿಟ್ಟಿದ್ನ ಎಲ್ಲ ಅಲ್ಲೇ ಚೆನ್ನಾಗಿದೆ ಹೋಯ್ತು. ಎತ್ಕ ಮಗ್ಲಿಗೆ ಕೆಡಕ್ತೀಯ. ನಮ್ಮ ತೋಟದ ಹಾರ್ವೆಸ್ಟಿಂಗ್ ಫ್ರೆಂಡ್ಸ್. ನಿಂಬೆಹಣ್ಣು, ಹಲಸಿನಣ್ಣು, ಆಮೇಲೆ ಬಾಳೆಕಾಯಿ ಇನ್ನೂ ಇದ್ದಾವೆ. ಮಾಡಿದರೆ ಸದ್ಯಕ್ಕೆ ಇಷ್ಟು ಸಾಕು. ಇವತ್ತು ನಿಂಬೆಹಣ್ಣು ಏನೇ ಆಗಲಿ ಕೇಳ್ಕೊಂತೀನಿ ಸುಮ್ಮನೆ. ಡೈಲಿ ಕೇಳ್ತಾನೆ ಇದ್ದೀಯ ಅಂತೀಯ. ಎಣ್ಣೆ ಹಾಕಿದ್ದೀನಿ. ಈ ಮರಿ ಪರವಾಗಿಲ್ಲ ಇದ್ದೆ ಅಲ್ಲ ಹೇಳಿದ್ದು? ಅದೇ ಕಚ್ಚಿದ್ದವನು. ಎಣ್ಣೆ ಕಾದೈತೆ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕಿ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಕಸಿಸ್ಟಲ್ಲಿ ಹೋಗಲಿ ಹಂಗೆ ಎಣ್ಣೆಲಿ. ಇನ್ನು ನಾನು ಅವರೆಕಾಯಲ್ಲಿ ಹೆಚ್ಚು ಬೇಳೆ ಸಾರು ಮಾಡ್ತೀನಿ ಅಂದ್ಕೊಂಡಿದ್ದೆ.
ಇವು ಎಳೆವಲ್ವಾ ಕಾಳು ಚೆನ್ನಾಗಿಲ್ಲ, ಬಂತಿಲ್ಲ. ಬಲ್ತಿದ್ರೆ ಆ ಥರ ಮಾಡ್ಬೋದಾ? ಸುಲ್ಸಿರೆ ಎಷ್ಟು ದಪ್ಪ ಬರ್ತದ ಕಾಳು, ಇಲ್ಲಿ ಇಷ್ಟೇ ದಪ್ಪ. ಇನ್ನೊಂದಿನ ಚೆನ್ನಾಗಿರೋ ತಾಂಬತ್ತೀನಿ. ಫ್ರೆಂಡ್ಸ್, ಇದು ಹಣ್ಣಾದಾಗ ಹಲಸಿನಕಾಯಿ ಕಡುಬು ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮನೆಯವ್ರು ಯಾವ ಥರ ಮಾಡ್ತೀಯ ಅಂತ ಅಂತಿದ್ದಾರೆ. ನಾನು ಯಾವತ್ತೂ ಮಾಡಿಲ್ಲ. ಹಲಸಿನಕಾಯಿ ಕಡುಬು ಯಾವ ಥರ ಮಾಡ್ತಲ್ಲ, ಇದನ್ನ ಹಲಸಿನೆಲ್ಲ ರುಬ್ಬಿ, ಬೆಲ್ಲ ಹಾಕಿ ಎಲ್ಲ ರುಬ್ಬಿ ಇದೇನ್ ಮಾಡ್ತಾರೆ ಗೊತ್ತಾ, ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾರೆ ಅದನ್ನ. ಹಬೇಲಿ ಚೆನ್ನಾಗಿರುತ್ತೆ. ಹಬೇಲಿ ಈ ಥರ. ಈ ಟೈಮಲ್ಲಿ ಕಾಳು ಮತ್ತು ನಾನು ಕಟ್ ಮಾಡ್ಕೊಂಡಿರೋ ತರಕಾರಿನೂ ಸೇರಿಸ್ತಾ ಇದ್ದೀನಿ. ಇದು ಹಸಿ ಕಾಳಲ್ಲ, ನಾನು ಅದಕ್ಕೆ ಫಸ್ಟೇ ಬೇಯಿಸ್ಕೊಂಡಿಲ್ಲ. ಹಸಿ ಕಾಳು ಮತ್ತು ಆಲೂಗೆಡ್ಡೆ ಎಲ್ಲ ಅದು ಬೇಯುತ್ತೆ, ಅದಕ್ಕೋಸ್ಕರ ಬೇಗ ಬೇಯುತ್ತಲ್ಲ, ಅದಕ್ಕೆ ನಾನು ಹಂಗೇ ಡೈರೆಕ್ಟಾಗಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಬೇಕು, ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೀರು ಸೇರಿಸ್ತಾ ಇದ್ದೀನಿ, ನಮಗೆ ಎಷ್ಟು ಬೇಕಷ್ಟು. ಇದೇ ಪೇಸ್ಟ್ ಈಗ ಆಗ್ತಾ ಇದೆಯಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಬರ್ತಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಹಂಗೆ ಸೇರಿಸ್ತೀನಿ, ಇಷ್ಟೇ ಸೇರಿಸ್ತೀನಿ. ಫಸ್ಟು ಒಗ್ಗರಣೆಗೆ ಹಾಕ್ಬೇಕಲ್ವಾ? ಮರ್ತ್ಬಿಟ್ಟಿದೆ ಅದನ್ನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾರ್ವಿನ ಕಾಯಿಲೆ ಜಾಸ್ತಿ ಆಗ್ಬಿಟ್ಟೈತಿ ಇತ್ತೀಚೆಗೆ. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ದೀನಿ, ಮತ್ತು ಹುಣಸೆಹಣ್ಣು ಸ್ವಲ್ಪ ಹುಳಿ ಬಿಡ್ತೀನಿ. ಚೆನ್ನಾಗಿ ಇದು ಬೇಯಲಿ ಫ್ರೆಂಡ್ಸ್, ಚೆನ್ನಾಗಿ ಬೇಯಬೇಕು, ಆವಾಗ ಒಳ್ಳೆ ಸಾಗು ರೆಡಿ ಆಯ್ತದೆ. ಇನ್ನು ಬೇಯಬೇಕಲ್ಲ ಹತ್ರ ಗಾಳಿ ಹಿಡಿತಾ ಇದೆ ನೋಡಿ, ತಿರ್ಸೊಂದ್ಸಲಿ. ಉರಿ ಚೆನ್ನಾಗಿ ಉರಿತೈತೆ ನೋಡತ್ತೆ ಬರೋದು. ನೀನು ತಾಂಬಂದಿಟ್ಟಿಗೆ ನೋಡಲ್ಲಿ ತಗೊಂಡು ಅವರೇ ಸಿಪ್ಪೆ ರಾಸನೆ ಸುಲ್ ಮಾಡಿಕೊಂಡಿದ್ದೆ ಬೆಳಿಗ್ಗೆ ಸಾಯಂಕಾಲ ಅಂತ. ನಿನಗೆ ಸುಲ್ಕೊಂಡಿದ್ರೆ ಆಯ್ತು. ಅವ್ರಿಗೊಂಚೂರು ಹಾಕ್ತೀನಿ ನೋಡು, ಆಡಿಗೆ ಹಾಕ. ಅವ್ರು ಇವ್ರಾದ್ರೆ ಆಡಾರ ಹಾಯ್ಕೊಂಡು ತಿಂತ ಆಡ್ಗೆ ಹಾಕು. ಅವ್ರಿಗೆ ಮೊಸರು ತಿಂತಾರೆ, ಹಾಕಿ ಎಲ್ಲರಿಗೂ ಗೊತ್ತೈ. ಆಡ್ಗೆ ಹಾಕವ್ ಸಾಕು. ನೋಡಿ, ಒಳ್ಳೆ ಇಡ್ಲಿಗೆ ಒಂದು ಸಾಗು ರೆಡಿ ಆಯಿತು. ಫೈನಲ್ ಆಗಿ ಸ್ವಲ್ಪ ತೆಂಗಿನ ತುರಿನ ಮೇಲೆ ಹಾಕ್ತೀನಿ. ಸ್ವಲ್ಪ ತೆಂಗಿನ ತುರಿನ ಹಾಕಿದ್ದೀನಿ. ಒಳ್ಳೆ ಆಲೂಗೆಡ್ಡೆ, ಹಸಿ ಅವರೆಕಾಯಿ ಮತ್ತು ಬೀನ್ಸು, ಒಳ್ಳೆ ಸಾಗು ಇಡ್ಲಿಗೆ. ಇದನ್ನ ಎತ್ತಿಕ್ಬಿಟ್ಟು ಕೆಳಗಡಿಕೆ ಇವಾಗ ಇಡ್ಲಿ ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್. ಇವರಿಬ್ರು ನೋಡ್ಬಾಯ್ಲಿ ಹೆಂಗೆ ಕಿತ್ತಾಡ್ತಾವ್ರೆ ಅಂತ. ಅವ್ರು ನೋಡಲ್ಲಿ ಎಳಿತ ಕೂತಾಳೆ ಬಾಯ್ಲೆ. ಏಯ್ ಬಿಡ್ತೀನಿ ಅದೇ. ಅಯ್ಯೋ, ಸಾಗು ರೆಡಿ ಆಗೈತೆ. ಇಡ್ಲಿಗೆ ರಾಗಿ ಹೆಸರು ತೋರಿಸ್ತಾ ಇದೆಯಾ? ಏಕೆ ಮಸಿ ಆಗಬಾರ್ದು ಅಂತ. ಉಜ್ಜಕ್ಕೆ ನಿನಗೆ ಮಣ್ಣು ಕಲಸಿವೆ, ಮಣ್ಣು ಕಟ್ಟಿವೆ. ಯಾರೋ ಹೇಳಿದ್ರು ರಾಗಿ ಕಲಸು
ಅದು ರಾಗಿ ಹಿಟ್ಟು ಸಾರು ಅಂತ ಅಂದ್ಬಿಟ್ಟು ಅದಕ್ಕೆ ರಾಗಿ ಹಿಟ್ಟು ಕಟ್ತಾ ಇದ್ದೀನಿ. ಎಷ್ಟು ಏನೋ ಒಂದು ಜಗ್ಗ ಜಗ್ ಸಾಕಾಗುತ್ತಾ? ಹಾಂ ಸಾಕು. ಏಯ್ ಬಿಡು ಸಾಕು ಬಿಡು. ಅಯ್ಯೋ ಇವಳು ಬಿಟ್ರೆ ಬಕೆಟ್ನೇ ತಿಂಗತ್ತೀಯ. ಅದು 2 ಬಕೆಟ್. ನಿನ್ನ ನೀರು ಕಾಯ್ಬೇಕಾ? ನೀರು ರೆಡಿ ಮಾಡ್ಲೋಯ್ತವೆ. ಜಾಸ್ತಿ ಬಿಡ್ಬಿಡ ತುಂಬ ಉಕ್ಕುತ್ತೆ ಅಂತ ಅಂದ. ಈ ಇಡ್ಲಿ ಪಾತ್ರೆ ತಂದಾಗ್ಲಿಂದ ಅಲ್ಲೇ 3 ಸಲ ಇಡ್ಲಿ ಮಾಡಿದೀನಿ ಫ್ರೆಂಡ್ಸ್. ಮೊದ್ಲಂಗ ದೋಸೆ ಏನಾರು ಮಾಡ್ಕೊಡ್ರು. ಇಡ್ಲಿನೇ ಮಾಡ್ತಾ ಇರ್ಲಿಲ್ಲ, ಬರೀ ದೋಸೆ 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 ಅಂತ ಮಾಡ್ತಾ ಇದ್ದೆ. ಅಂದ್ರೆ ಯಾವಾಗ್ಲೂ ತಟ್ಟೆ ಇಡ್ಲಿ ಏನ್ ಮಾಡೋದಂತ ಅನ್ಬಿಟ್ಟು ಮಾಡ್ತಾನೆ ಇರ್ಲಿಲ್ಲ. ಇವಾಗ ಏನೋ ಒಂಥರ ವಾರಕ್ಕೆ 1-2 ದಿನ ಇಡ್ಲಿ. ಈಜಿ ಬೇಗ. ಮೊದ್ಲಾದ್ರೆ ದೋಸೆ ಬೋತ್ಕೊಂಡು ಕುಂತ್ಕೋಬೇಕಾಯ್ತು. ನಾನು ಯಾರ ಮನೇಲಿ ತಿಂಡಿ ಕೇಳಿ ಏನ್ ಮಾಡಿದೀರಾ ಇಡ್ಲಿ, ಏನ್ ಮಾಡಿದೀರಾ ಇಡ್ಲಿ. ಇವಾಗ ನಾನು ವಾರಕ್ಕೆ 1-2 ದಿನ ಇಡ್ಲಿ. ಸರಿ, ಇಡ್ಲಿ ಪಾತ್ರೆ ಮ್ಯಾಗ ಮುಚ್ಚನೆ ಇದ್ದ ಅದು ತಂದಲ್ಲ ಇದು. ಇದ್ಯಾಕೆ ಗ್ಲೂಸ್ ಆಗೈತೆ ಇದು ಇಡ್ಲಿ ಪಾತ್ರೆ? ಅದು ಅದಕ್ಕೆ ಈಗ ನೀಟ್ ನೋಡಿ ಕುಡಿಸಿದ್ದೀನಿ ಕನೆಕ್ಷನ್. ಸಾಂಗ್ ಸ್ಟಾರ್ಟ್ ಆಯ್ತೈತೆ, ಅದಕ್ಕೆ ಇವ್ರನ್ನೆಲ್ಲ ಮೇಯಕ್ಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಹಾಗೇ ಇಡ್ಲಿ ಬೇಯ್ತೈತೆ, ಸಾಗು ರೆಡಿ ಆಗೈತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ತೋಟದ ಹಾರ್ವೆಸ್ಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ. ಇನ್ನೂ ಏನೇನೋ ಇತ್ತು, ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಅವೆಲ್ಲ ಕಿತ್ತಿಟ್ಟಿದ್ರೆ ಅವು ಒಂದು ಇದಾಗೋದು. ಅಲ್ಲಿ ಬೇಲಿ ಕಟ್ತಾರೆ ನಮ್ಮನೆಯವರು, ಮೇಯ್ಲಿ ಅಂತ ಅಂದ್ಬಿಟ್ಟು. ಇವ್ರೇನಲ್ಲಿ ಮೇಯಲ್ಲ, ಇವ್ರು ಸಣ್ಣವರು, ಅವ್ರು ಈ ಕಡೆಗೆ ಬರ್ತಾರೆ ಹೊಲ್ದೊಳಿಕೆ. ಅವಳು ಒಬ್ಳೊಂದು ಕಟ್ಟಲ್ಲಿ, ಆಮೇಲೆ ಇವ್ರನ್ನೂ ಕಟ್ಟಬೇಕು ಮೇಯೋಕ್ಕೆ. ಹ್ಞೂ ಅಂತ ಅಂತವಳೆ ಅಲೆ ನಮ್ಮ ಲಕ್ಷ್ಮಿ ಅಲ್ವಾ? ಲಕ್ಷ್ಮಿ ನಮ್ಮ ಮನೆ ಲಕ್ಷ್ಮೀ ಇದ್ರು ಫ್ರೆಂಡ್ಸ್ ಇವರು. ಇವಳು ಅಂತೂ ಹೊಟ್ಟೆ ಹಸಿವು ತಡೆಯೋದೇ ಇಲ್ಲ. ಆಮೇಲೆ ಏನಂದರೆ ಈ ತಿಂಡಿ ಬೂಸಾಗೆ ಎಷ್ಟು ಬಡ್ಕೊತಾಳೆ ಅಂದರೆ, ಇವಳು ಸಣ್ಣಳು ಅಷ್ಟು ಬಡ್ಕೊತಾಳೆ. ಇನ್ನೂ ಮೂಗು ಚುಚ್ಚಿಲ್ಲ, ಮೂಗು ಬೇರೆ ಚುಚ್ಚಿಸ್ಬೇಕು ಇವಳಿಗೆ. ಎಳಿಯೋಕ್ಕೆ ಆಗಲ್ಲ, ಅಷ್ಟು ಜಗಿಸ್ತಾಳೆ, ಅಷ್ಟು ಗಟ್ಟಿ ಅವಳೆ, ಮೂಗು ದಾರ ಇಲ್ದಾನೆ. ಹಾಂ, ಬಾ ಬೇಗ ಇವ್ರನ್ನ ಇಟ್ಕೊಂಡು ಕಟ್ಟಾಕ್ಬಿಡತ್ಲಾಗ. ಆ ಕಡೆಯಿಂದ ಸೋನೆ ಬತ್ತೈತೆ ಆಲ್ರೆಡಿ. ಒಡೆ ಹಾಳಾಗೆ ಅಯ್ಯೋ ಹೋಯ್ತಾ ಇಲ್ಲ, ನೆಲ ಗಟ್ಟಿಗಾಗ್ಬಿಟ್ಟೈತೆ. ಸಖತ್ ಗಟ್ಟಿಗಾಗ್ಬಿಟ್ಟೈತೆ. ಸಾಕು ಬಿಡಿ, ಇವಳೇನು ಕಿತ್ಕೊಳ್ಳಲ್ಲ. ಇವಳು ಮೂಗ್ದಾರ ಐತೆ ಕಿತ್ಕೊಳ್ಳಲ್ಲ, ಅವಳಿಗೆ ಮೂಗ್ದಾರ ಇಲ್ವಲ್ಲ, ಓಡ್ತಾಳೆ. ಮಾಡಿದ್ದಂಗಿದೆ. ನೋಡಿ, ಇಂಥ ಹಸ್ರಾದ್ರೆ ಮಾತ್ರ ಚೆನ್ನಾಗಿ ಹೋಯ್ತು. ಮಲ್ಲಿಗೆ ಇಡ್ಲಿ ಬಂದಾಗ ಸಾಫ್ಟಾಗಿ ಬಂದಿದೆ. ಇಡ್ಲಿ ಮಾತ್ರ ಹೆಂಗೆ ಸಾಫ್ಟಾಗಿ ಬಂದಿದ್ದಾವೆ ಅಂದರೆ ಫ್ರೆಂಡ್ಸ್, ಅಷ್ಟು ಸಾಫ್ಟಾಗಿ ಬಂದಿದ್ದಾವೆ. ಒಂದು ಒಬ್ಬೆಗೆ 15 ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದ್ದಾವೆ ಅಂತ ಇಡ್ಲಿ. ಇವಾಗ ಇನ್ನೊಂದು ಒಬ್ಬೆ ಬಿಟ್ಬಿಡ್ತೀನಿ.
ಆಗೈತೆ ಒಂಚೂರು ಗಟ್ಟಿ ಆಗೈತೆ. ಇದಂತ ಸಾಕು. ಜಾಸ್ತಿ ಇಡ್ಲಿ ತಿನ್ನಲ್ಲ ನಾನು, ಒಂದು ಅರೆಯರ್ ಹಾಕು. ಏನು ಇದ್ರಲ್ಲಿ ಜೋಡಿಸ್ದಂಗೆ ಜೋಡಿಸ್ತೀವಿ. ಸಾಕು ತಿನ್ನಪ್ಪ, ಬಟಾನ್ಸ್ ಇಡ್ಲಿ ಇದ್ದಂಗವೆ. ಸಾಕಪ್ಪ. ಹಾಂ, ಅಷ್ಟು ತಿನ್ನು. ತುಪ್ಪ ಸೂಪರ್ ಆಗೈತೆ. ನೋಡೋಣ ಟೇಸ್ಟ್ ಯಾವ ಥರ. ತುಪ್ಪ ನೀನು ಆಯ್ಕೊಂಡು ಕಾಲ್ ಮಾಡುತ್ತ ಒಂಚೂರು. ಸಾಕು. ನೀನು ಬಿಸಿ ಬಿಸಿ ಆಯ್ಕೊಂಡು ತಿನ್ಬಿಡು. ಏಳು ಮಧ್ಯಾಹ್ನ ಮಾಡ್ಬೇಡ. ನೀವು ತಿಂದರೆ ನಾವು ತಿಂದಂಗೆ. ಹಂಗೆ ನಮ್ಮನ್ನೊಬ್ಬ ಸ್ಕೂಲಿಗೆ ಕಳಿಸ್ಬಿಟ್ರೆ ಅಲ್ಲೋಡು ಸ್ಕೂಲ್ ಹುಡುಗ್ದಂಗೆ ರೆಡಿ ಆಗಿರೋದಲ್ಲೋಡು. ಕ್ರಾಫ್ಟ್ ನೋಡು ಮುಂದ್ಗಡೆ. ನಮ್ಮದು ಸ್ಕೂಲ್ ಹೋಗ್ಬೇಕಾರೆ ಹಿಂಗೆ ರೆಡಿ ಆಗ್ತಿದ್ದು. ತಲೆ ಬಾಚೆಲ್ಲ ಓದಿದ್ದಿಲ್ಲ ಗೊತ್ತಾ? ಹೆಂಗೈತೆ ಅಂತ ಹೇಳಲೇ ಇಲ್ಲ. ಸರಿ ತಿಂದೆ ತಾನೆ? ಹೇಳ್ತುತ್ತ ಆಗ ಗೊತ್ತಾಗ್ಲಿಲ್ವ ಟೇಸ್ಟು? ನೆನೆಸ್ಬಿಟ್ಟಲ್ಲ ಅಲ್ಲೊಂಟದು ಅವರೇ ಕಳ್ಕೊಂತು. ಸೂಪರ್ ಆಯ್ತು ನಿಜ, ಚೆನ್ನಾಯ್ತು. ಅದರೊಂದು ನೆನ್ಕೊಂಡು ತುಪ್ಪ ಹಾಕಿದೆಯಲ್ಲ, ಅದೊಂದು ಇನ್ನೂ ಸೂಪರು. ಇಡ್ಲಿಗೆ ತುಪ್ಪ ಹಾಕೊಂಡು ತಿಂತೀರ ಅದು ನೀನೇ. ಅವರಕ್ಕ ಸಾಗು ಬೇಕಾರೊಂದು ಒಬ್ಬೆ ನನಗೆ ಹಾಕಲೇ ಇತ್ತು. ತಿನ್ನಪ್ಪ. ಇಲ್ಲೊಂದು ಒಬ್ಬೆ ಬೇಯ್ತೈತೆ ನೋಡಿ ಫ್ರೆಂಡ್ಸ್, 2 ಒಬ್ಬೆ. ಒಂದರಲ್ಲಿ 12 ಇಡ್ಲಿ ಬರ್ತವೆ. ನಮ್ಮನೆಯವ್ರು ಅಷ್ಟು ದಿನಕ್ಕೆ ಸಾಕಾಗೋಯ್ತಾರೆ. ಇನ್ನೂ ಇದ್ದಾವೆ. ಅಂದರೆ ಇಟ್ಟು ನಾನು ಉಪ್ಪೆಲ್ಲ ಕಲಿಸ್ಬಿಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಒಬ್ಬೆ ಬಿಟ್ಟಿದ್ದೀನಿ. ಇನ್ನು ನಮ್ಮ ಕೆಂದಂಗೆ ನನಗೆ ಮಧ್ಯಾಹ್ನಕ್ಕೆ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟರೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ವಿಡಿಯೋನ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ ಫ್ರೆಂಡ್ಸ್. ಬಾಯ್.